ರಿಲಯಬಲ್ ಇಲ್ಲ, ತುಂಬ ಪ್ರಾಬ್ಲಮ್ಸ್ ಇದೆ ಗಾಡಿಯಲ್ಲಿ. ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರಲಿಲ್ಲ, ಅದು ಕಾಯಿಲ್ ಏನೋ ಬರ್ನ್ ಹೋಗಿತ್ತು ಅನ್ಸುತ್ತೆ. ಕಾಲ ಹತ್ರ ಏನು ಫೀಲೇ ಆಗ್ತಾ ಇಲ್ಲ. ಆಮೇಲೆ ಕೆಳಗಡೆ ನೋಡಿದ್ರೆ ಗೇರ್ ಲಿವರೇ ಬಿದ್ದೋಗ್ಬಿಟ್ಟಿದೆ. ನಾವು ಈ ಬೈಕ್ ಎತ್ಕೊಂಡು ಹೋದಾಗ ಎಲ್ಲ ಒಂದೊಂದು ಸೀನ್ಗಳು. ಮನೆಗೆ ಇನ್ನೊಂದು 5-6 ಕಿಲೋಮೀಟರ್ಸ್ ಇತ್ತು, ಬರೋ ಅಷ್ಟೊತ್ತಿಗೆ ಆಫ್ ಆಗೋಯ್ತು. ಫ್ಯೂಯಲ್ ಪಂಪಲ್ಲಿ ಇಶ್ಯೂ ಇದೆ ಅಂದ್ಬಿಟ್ಟು. ಎಲ್ಲರೂ ಆಚೆ ಹೋದಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಕೈ ಕೊಟ್ಟಿರೋ ಕೆಲಸನೇ ಇರೋದು. ಆದಷ್ಟು ಬೇಗ ಬೈಕ್ ಚೇಂಜ್ ಮಾಡಬೇಕು. ಎಲ್ಲರೂ ನ್ಯೂ ವ್ಲಾಗ್ಗೆ ಸ್ವಾಗತ. ಕೊನೆಗೂ ಹೊಸ ಬೈಕ್ ತೊಗೊಂಬಿಟ್ಟೆ. ಇದು ನೆನ್ನೆ ತೊಗೊಂಡು ಇನ್ನೂ ಪೂಜೆ ಕೂಡ ಮಾಡಿಸಿಲ್ಲ. ಇವತ್ತು ರೈಡ್ಗೆ ಹೋಗಿ ಬಂದು ಮತ್ತೆ ಪೂಜೆ ಮಾಡಿಸೋಣ ಅಂತ ಪ್ಲ್ಯಾನು. ನಾನು ಯಾಕೆ ಈ ಬೈಕ್ ತೊಗೊಂಡೆ, ಹಳೆ ಬೈಕ್ ಏನಾಯಿತು, ಮತ್ತು ಪ್ರಿಫರಬಲಿ ಈ ಬೈಕೇ ಯಾಕೆ ತೊಗೊಂಡೆ, ಈ ಬೈಕ್ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು, ಯಾರಿಗೆ ಈ ಬೈಕ್ ಸೂಟ್ ಆಗುತ್ತೆ, ಸಪ್ರೇಟ್ ರಿವ್ಯೂ ಥರ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮತ್ತು ಹಳೆ ಬೈಕಲ್ಲಿ ಏನು ಪ್ರಾಬ್ಲಮ್ ಬಂತು, ನನಗೆ ಯಾಕೆ ಮಾರಿದೆ, ಇದೆಲ್ಲ ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಇವತ್ತು ಹೋಗ್ತಿರೋ ರೈಡ್ ಬಂದ್ಬಿಟ್ಟು ಬಿಳಿಕಲ್ ರಂಗನಾಥ ಸ್ವಾಮಿ ಬೆಟ್ಟ ಅಂತ. ಸೊ ಇದು ಕನಕಪುರ ಸೈಡ್ ಬರುತ್ತೆ. ನಾನಿರೋ ಜಾಗದಿಂದ ಒಂದು ಅಪ್ರಾಕ್ಸಿಮೇಟಾಗಿ ಒಂದು 70 ಕಿಲೋಮೀಟರ್ಸ್ ಇದು. ಸೊ ಇದು ಬಂದ್ಬಿಟ್ಟು ಬಿಳಿಕಲ್ ಫಾರೆಸ್ಟ್ ರೇಂಜ್ ಅಂತ ಒಂದು ಬರುತ್ತೆ. ಸೊ ಅದ್ರ ಒಳಗಡೆ ಹೋಗಿ ಅಲ್ಲಿ ಚೆಕ್ ಪೋಸ್ಟ್ ದಾಟ್ ಮುಂದೆ ಹೋದರೆ ಒಂದು ಚಿಕ್ಕ ಆಫ್ ರೋಡಿಂಗ್ ಪ್ಯಾಚ್ ಬರುತ್ತೆ, 2 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟಾಗಿ. ಅಲ್ಲಿ ಮೇಲೆ ಹೋದರೆ ಬಿಳಿಕಲ್ ರಂಗನಾಥ ಸ್ವಾಮಿ ಟೆಂಪಲ್ ಇದೆ. ಗೇಟ್ ಎಂಟ್ರ್ ಆದಮೇಲೆ ನಿಮಗೆ ರೈಟ್ ಒಂದು ಪ್ಯಾಚ್ ಹೋಗುತ್ತೆ, ಸ್ಟ್ರೈಟ್ ಒಂದು ಪ್ಯಾಚ್ ಹೋಗುತ್ತೆ. ಸ್ಟ್ರೈಟ್ ಪ್ಯಾಚ್ ಹೋದರೆ ನಾರ್ಮಲಾಗಿ ಬಿಳಿಕಲ್ ರಂಗನಾಥ ಸ್ವಾಮಿ ಟೆಂಪಲ್ ಸಿಗುತ್ತೆ. ಮತ್ತು ಅಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ರೈಟ್ ಒಂದು ಪ್ಯಾಚ್ ಸಿಗುತ್ತೆ. ಆ ಪ್ಯಾಚ್ ಯೂಶ್ವಲಾಗಿ ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಅದನ್ನೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಇರೋದೀಗ. ಸೊ ಅದರಲ್ಲಿ ಮೇಲೆ ಹೋದರೆ ಒಂದು ಸಣ್ಣ ಗಣೇಶ ಟೆಂಪಲ್ ಸಿಗುತ್ತೆ. ಅದನ್ನ ದಾಟಿ ಟಾಪ್ಗೆ ಹೋದರೆ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಒಂದಿದೆ. ಸೊ ಅದು ಸೀನ್ರಿ ಅದು ಸಖತ್ತಾಗಿದೆ. ಆಫ್ ರೋಡಿಂಗು ಒಂಥರ ಅಡ್ವೆಂಚರಸ್ ಆಗಿರುತ್ತೆ. ಅಷ್ಟೊಂದು ಹಾರ್ಡ್ ಕೋರು ಇಲ್ಲ, ಅಷ್ಟೊಂದು ಮೈಲ್ಡು ಇಲ್ಲ. ಸೊ ಅದಕ್ಕೆ ನೋಡೋಣ. ಇನ್ನೂ ಇಲ್ಲಿಂದ ಅಪ್ರಾಕ್ಸಿಮೇಟಾಗಿ ಒಂದು 50 ಕಿಲೋಮೀಟರ್ಸ್ ಇದೆ. ಸೊ ನಾನೀಗ ಹೋಗ್ತಿರೋ ರೂಟ್ ಬಂದ್ಬಿಟ್ಟು ಆನೇಕಲ್ಲಿಂದ ಈ ಆನೇಕಲ್ ಆರೋಹಳ್ಳಿಗೆ ಹೋಗೋದಕ್ಕೆ ಅಂದ್ಬಿಟ್ಟೆ ಒಂದು ರೋಡ್ ಇದೆ. ಆ ಕಡೆ ಲೆಫ್ಟ್ ತಗೊಂಡು ಹಂಗಿಂದ ಹೋಗೋದಕ್ಕೆ ಪ್ಲ್ಯಾನ್ ಇರೋದು. ಸೊ ಇದು ಬಂದ್ಬಿಟ್ಟು ಆನೇಕಲ್ ಜಿಗಣಿ ರೋಡು. ಸೊ ಆನೇಕಲ್ ಜಿಗಣಿ ರೋಡ್ ಹತ್ರ ಹೋಗಿ ಲೆಫ್ಟ್ ತಗೊಂಡ್ರೆ ಆನೇಕಲ್ ಆರೋಹಳ್ಳಿ ರೋಡು ಅದೇ ಕನಕಪುರ ಸೈಡ್ ಕನೆಕ್ಟ್ ಆಗುತ್ತೆ. ಬೇಸಿಕಲಿ ನೀವು ಕನಕಪುರಗೆ ಯಾವಾಗಾದರೂ ಬರಬೇಕು, ಸ್ವಲ್ಪ ಅಡ್ವೆಂಚರ್ಸ್ ಆಗಿ ಡಿಫ್ರೆಂಟ್ ರೂಟಲ್ಲಿ ಬರಬೇಕು ಅಂದರೆ ಇದು ಟ್ರೈ ಮಾಡ್ಬೋದು. ನನ್ನ ಜೊತೆ ಈಗ ಇಬ್ಬರು ಫ್ರೆಂಡ್ಸ್ ಜಾಯ್ನ್ ಆಗಿದ್ದಾರೆ, ವಂಶಿ ಮತ್ತು ವಿಶ್ವಾಸ್ ಅಂತ. ಮುಂದೆ ಎಲ್ಲರೂ ಸಿಗ್ತಾರೆ ಅನ್ಸುತ್ತೆ. ಆಲ್ರೆಡಿ ಅವ್ರು ಮುಂದೆ ಹೋಗ್ಬಿಟ್ಟಿದ್ದಾರೆ. ಓಕೆ, ಆಲ್ರೆಡಿ ಲೆಫ್ಟ್ ಹತ್ರ ಕಾಯ್ತಾ ಇದ್ದಾರೆ. ಇದು ಜಿಗಣಿ ಆನೇಕಲ್ ರೋಡಿಂದ ಈ ಲೆಫ್ಟ್ ತೊಗೊಂಡ್ರೆ ಕನಕಪುರ ಸೈಡ್ ಕನೆಕ್ಟ್ ಆಗುತ್ತೆ. ಮ್ಯಾಪ್ ಹಾಕ್ಕೊತೀರಾ? ನನ್ನ ಹತ್ರ ಎಲ್ಲಿದೆ? ಅವನದೇ ಖಾಲಿ ಕೈ ಇರೋದು. ಎಲ್ಲಿ ಇದಕ್ಕೆಲ್ಲ ಹಾಕ್ಲೇ ಇಲ್ಲ ನಾನು, ಅದರಲ್ಲಿತ್ತು. ಮ್ಯಾಪ್ ಎಲ್ಲಿವರೆಗೂ ನೋಡಿದೆ. ಸಿಟಿ ಒಳಗಡೆ ಹೋಗೋದೇ ಇಲ್ಲ ನಾವು.
ಹಾಂ, ಅದು ಚಿಕ್ಕ ರೂಟೇ ನಾವು ಹೋಗೋದು. 45 ಕಿಲೋಮೀಟರ್ಸ್ ತೋರಿಸ್ತಿದೆ. ಇದರಲ್ಲಿ 2 ಫಿಂಗರ್ ಯೂಸ್ ಮಾಡೋಕ್ಕಾಗಲ್ಲ. ಒಂದೇ ರೋಡು, ಒಂದು 10 ಕಿಲೋಮೀಟ್ರ್. ಈ ರೋಡ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಬಟ್ ಇದು ಈ ಕಡೆ ಸ್ವಲ್ಪ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅದೆಲ್ಲ ಸ್ವಲ್ಪ ಜಾಸ್ತಿ. ಲಾರಿಗಳು ಓಡಾಡಿ ಎಲ್ಲ ಕಿತ್ತೋಗಿದೆ ರೋಡ್ ಇದು. ಮತ್ತು ಈ ಗಾಡಿಗೆ ರಿಲೇಟೆಡ್ ಎಲ್ಲ ವೀಡಿಯೋಸನ್ನು ಒಂದು ಪ್ಲೇ ಲಿಸ್ಟ್ ಮಾಡಿಬಿಟ್ಟು ಹಾಕೋಣ ಅಂತಿದ್ದೀನಿ. ನಾನು ರಿಸರ್ಚ್ ಮಾಡಿರೋದ್ರಿಂದ ಹಿಡಿದು ನಾನು ಯಾಕೆ ಈ ಗಾಡಿ ಚೂಸ್ ಮಾಡಿದೆ, ಮತ್ತು ಎಲ್ಲಿ ಬೈ ಮಾಡಿದೆ, ಮತ್ತು ಬೈ ಮಾಡ್ಬೇಕಾದ್ರೆ ನಾವು ಏನೇನು ಪಾಯಿಂಟ್ಸ್ನ ನೋಡಬೇಕು, ಬಿಲ್ಲಿಂಗಲ್ಲಿ ಇನ್ವಾಯ್ಸಲ್ಲಿ ಏನೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ಅವರು, ನೀವು ಹೆಂಗೆ ಅದನ್ನ ಲೈಕ್ ತೆಗ್ಸೋದಕ್ಕೆ ಈಸಿ ಆಗುತ್ತೆ, ನಿಮಗೆ ಹೆಂಗೆ ಈಸಿ ಆಗುತ್ತೆ. ಸೊ ಇದೆಲ್ಲ ನಾನು ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೇಸಿಕಲಿ ಈ ಗಾಡಿಗೆ ಸಂಬಂಧಪಟ್ಟಿದ್ದು ನನ್ನ ಎಕ್ಸ್ಪೀರಿಯೆನ್ಸು ನನ್ನ ಹತ್ರ ಬಂದಾಗಿಂದ ನನ್ನ ಹತ್ರ ಹೋಗೋವರೆಗೂ ಏನೇನಿದೆಯೋ ಎಲ್ಲ ಒಂದು ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ. ಪ್ಲೇ ಲಿಸ್ಟ್ ಲಿಂಕ್ ಕೂಡ ಇಲ್ಲೆಲ್ಲಾದರೂ ಮೆನ್ಷನ್ ಮಾಡ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ಸೊ ಫ್ಯೂಚರಲ್ಲಿ ಯಾವಾಗಾದರೂ ನೀವು ವಿಡಿಯೋ ನೋಡಿ ಗಾಡಿ ತೊಗೊಳೋ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಪ್ಲೇ ಲಿಸ್ಟ್ನ ಎಲ್ಲ ವೀಡಿಯೋಸು ನೀವು ನೋಡ್ಬೋದು. ಹಿಂಗೇನಾದರೂ ಈಗ ಗಾಡಿ ಬಗ್ಗೆ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆನ್ಸರ್ ಮಾಡ್ತೀನಿ. ಸದ್ಯಕ್ಕೆ ನಾನು ಅಪ್ರಾಕ್ಸಿಮೇಟ್ ಒಂದು 250 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಅಷ್ಟೇ ಇನ್ನು ಗಾಡಿ. ಮ್ಯಾಪ್ ಇಲ್ಲ ಅಂದರೆ ಇದೊಂದು ತಲೆನೋವು, ಎಲ್ಲಿ ಹೋಗ್ತಾಯಿದ್ದೀರಿ ಏನೂ ಗೊತ್ತಾಗಲ್ಲ. ಸದ್ಯಕ್ಕೇನೋ ಸ್ವಲ್ಪ ದೂರ ಇದೆ ರೂಟು. ಮುಂದೆ ಹೋದ್ಮೇಲೆ ಯಾವ್ದಾದ್ರು ಡಿವಿಯೇಷನ್ ಸಿಕ್ಕರೆ ಮತ್ತೆ ನಿಲ್ಲಿಸ್ಬೇಕು, ಮತ್ತೆ ಫೋನ್ ತೆಗಿಬೇಕು, ರೂಟ್ ನೋಡಬೇಕು, ಹೋಗಬೇಕು. ಗಾಳಿ ತುಂಬ ಇದೆ ಇವತ್ತು. ಸಕ್ಕದಾಗಿದೆ ಹ್ಯಾಂಡ್ಲಿಂಗ್ ಮಾತ್ರ. ಇಷ್ಟು ಹೈಟ್ ಇರೋ ಬೈಕ್ ಈ ಥರ ಹ್ಯಾಂಡಲ್ ಮಾಡುತ್ತಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ನಾನಿರೋ ಪ್ಲೇಸಿಂದ ಕೊಲ್ಲಿ ಹಿಲ್ಸ್ ಒಂದು 250 ಕಿಲೋಮೀಟರ್ಸ್ ಆಗುತ್ತೆ. ನೋಡೋಣ, ಆದರೆ ಒಂದು ಸರಿ ಅಲ್ಲಿಗೂ ಹೋಗಬೇಕು. ಈ ಗಾಡಿ ಸಕ್ಕತ್ತಾಗಿ ಇರತ್ತೆ ಅನ್ಸುತ್ತೆ ಅಂತ ಏರ್ಪಿನ್ ಬೆಂಡ್ಸ್ ಹತ್ರ ಮತ್ತು ಘಾಟ್ ಸೆಕ್ಷನ್ ಇರೋ ಜಾಗದಲ್ಲಿ. ಗೇರಿಂಗ್ ರೇಷಿಯೋಸ್ ಆಗಿರಲಿ, ನಿಂಬಲ್ನೆಸ್ ಆಗಿರಲಿ, ಕಾರ್ನರ್ನ ಟ್ಯಾಕಲ್ ಮಾಡೋದಾಗಿರಲಿ, ಈ ಗಾಡಿ ಆ ಥರ ರೀಜನ್ಗೆ ಸೆಟ್ ಆಗುತ್ತೆ ಅನಿಸ್ತಿದೆ. ಒಂದು ಸರಿ ಅಲ್ಲಿ ಆ ಕಡೆ ಅದಾಗಿಲ್ಲ ಅಂದರೆ ಬೇರೆ ಯಾವ್ದಾದ್ರು ಹಿಲ್ ಸ್ಟೇಷನ್ ಕಡೆ ಹೋಗಿ ಒಂದು ಸರಿ ಚೆಕ್ ಮಾಡಬೇಕು ಹೆಂಗಿರುತ್ತೆ ಅಂತ. ಮತ್ತು ಆಲ್ಮೋಸ್ಟ್ ಎಲ್ಲ ರೂಟಲ್ಲೂ ಟ್ರೈ ಮಾಡಿದ್ದೀನಿ. ಸೊ ಬರ್ತಾ ಸಿಟಿ ರೂಟಲ್ಲಿ ಟ್ರೈ ಮಾಡ್ಕೊಂಬಂದ್ರೆ ಸಿಟಿಯಲ್ಲಿ ಸ್ವಲ್ಪ ಹೊತ್ತು ಓಡಿಸ್ದೆ. ಮತ್ತು ನನ್ನ ನೈಟು ಒಂದು 100 ಕಿಲೋಮೀಟರ್ಸ್ 150 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟಾಗಿ ಹೈವೇ ರೈಡ್ ಮಾಡಿದೆ. ಅದು ಸಖತ್ತಾಗಿತ್ತು. ಈಗ ಸದ್ಯಕ್ಕೆ ಸ್ವಲ್ಪ ಈ ಥರ ಹಳ್ಳಿ ರೋಡು ಪ್ಲಸ್ ಆಫ್ ರೋಡಿಂಗ್, ಲೈಟಾಗಿ ಆಫ್ ರೋಡಿಂಗ್ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ಹೋಗ್ತಾಯಿದ್ದೀರಿ. 500 ಕಿಲೋಮೀಟರ್ಸ್ ಆಗಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಆ 500 ಕಿಲೋಮೀಟರ್ಸಲ್ಲಿ ಆದಷ್ಟು ಯಾವ ಪ್ಯಾಚ್ ಆಗುತ್ತೋ ಆ ಪ್ಯಾಚ್ ಎಲ್ಲ ಕವರ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಇರೋದು. ನೋಡೋಣ. ಮತ್ತು ನೀವೇನಾದರೂ ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂದರೆ ಸ್ವಲ್ಪ ಪ್ರೀ ಪ್ಲ್ಯಾಂಡಾಗಿ ಬಂದರೆ ಒಳ್ಳೆಯದು ಅನಿಸುತ್ತೆ. ನಾನು ಇದು ಸೆಕೆಂಡ್ ಟೈಮ್ ಈ ಪ್ಲೇಸ್ಗೆ ಹೋಗ್ತಿರೋದು. ಫಸ್ಟ್ ಟೈಮ್ ಹೋದಾಗ ನಾನು RSಲ್ಲೇ ಹೋಗಿದ್ದೆ. ಸೊ ಏನು ಅಷ್ಟೊಂದೇನು ಪ್ರಾಬ್ಲಮ್ ಆಗಿಲ್ಲ. ಏನೋ ಹೇಳ್ದಂಗೆ ಮೈಲ್ಡ್ ಆಫ್ ರೋಡಿಂಗ್ ಅಷ್ಟೇ ಅದು. ಸೊ ಗಾಡಿಯಲ್ಲಿ ಆರಾಮ ಮ್ಯಾನೇಜ್ ಮಾಡ್ಬೋದಿತ್ತು. ಸೊ ಇದು ಆ್ಯಕ್ಚುಲಿ ಅದು ಗೇಟ್ ಮೇಲೆ ಹೋಗೋದು ಬೆಟ್ಟ ಹತ್ತದ ಗೇಟ್ ಏನಿದೆಯೋ ಅದು ಯಾವಾಗಲೂ ಓಪನ್ ಇರೋಲ್ಲ. ಸೊ ನೀವು ಹೋಗಿ ಅಲ್ಲಿ ಅವ್ರ ಹತ್ರ ಮಾತಾಡಿ ಓಪನ್ ಮಾಡಿಸ್ಬೇಕು, ಆ ಥರ ಪ್ರೊಸೀಜರ್ ಇರುತ್ತೆ. ಲಾಸ್ಟ್ ಟೈಮ್ ಹೋದಾಗ ನಾನು ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ದೆ. ಸೊ ಅಲ್ಲೋಗಿ ವೆಯ್ಟ್ ಮಾಡಿದ್ದು ಅಪ್ರಾಕ್ಸಿಮೇಟಾಗಿ ಒಂದು 7:30 8 o'clock ಅರೌಂಡ್ ಓಪನ್ ಮಾಡಿದ್ರು ಗೇಟು. ಸ್ವಲ್ಪ ಪರ್ಸನ್ ಅರೌಂಡ್ 100 rupees ಚಾರ್ಜ್ ಮಾಡ್ತಾರೆ.
ವಾಚ್ಮ್ಯಾನ್ ಟೈಪ್ ಒಬ್ರು ಇರ್ತಾರಲ್ಲಿ, ಅವ್ರ ಹತ್ರ ಹೋಗಿ ಈ ಥರ ಹೋಗ್ಬೇಕು ಅಂತ ಹೇಳಿದ್ರೆ ಅವರು ಬೈಕ್ ನಂಬರೆಲ್ಲ ಏನು ತೊಗೊಳಲ್ಲ ಅನ್ಸುತ್ತೆ, ಜಸ್ಟ್ 100 ರೂಪೀಸ್ ತೊಗೊಂಡು ಗೇಟ್ ತೆಗೆದು ಒಳಗಡೆ ಬಿಡ್ತಾರೆ ಅಷ್ಟೇ. ನಾನು ಬೇರೆ ವೀಡಿಯೋಸಲ್ಲೆಲ್ಲ ನೋಡ್ದಂಗೆ ಅದು ವೀಕ್ ಡೇಸಲ್ಲಿ ಮಾತ್ರ ಬಿಡ್ತಾರೆ, ವೀಕೆಂಡ್ಸಲ್ಲಿ ಮಾತ್ರ ಬಿಡ್ತಾರೆ, ವೀಕ್ ಡೇಸಲ್ಲಿ ಬಿಡಲ್ಲ ಅಂತ ಯಾರೋ ಹೇಳ್ತಿದ್ರು. ಅಷ್ಟೊಂದು ಗೊತ್ತಿಲ್ಲ, ಸ್ವಲ್ಪ ವಿಚಾರಿಸ್ಕೊಂಡು ಹೋಗೋದು ಒಳ್ಳೆಯದೇ. ಜಸ್ಟ್ ಮ್ಯಾಪ್ ಚೆಕ್ ಮಾಡಿದೆ, ಸೊ 11 ಕಿಲೋಮೀಟರ್ಸ್ ಇದೆ ರೋಡ್ ತೋರಿಸ್ತಾ ಇದೆ. 11 ಕಿಲೋಮೀಟರ್ಸ್ ಆದಮೇಲೆ ಇನ್ನೊಂದು ಸರಿ ಮ್ಯಾಪ್ ಚೆಕ್ ಮಾಡೋಣ. ಗ್ಯಾಪಲ್ಲಿ ರೂಟ್ ಮಿಸ್ ಆಗೋಯ್ತು. ಮುಂದೆ ಹೋಗಿ ಲೆಫ್ಟ್ ತೊಗೊಬೇಕಿತ್ತು, ರೋಡ್ ಚೆನ್ನಾಗಿತ್ತು ಅಂದ್ಬಿಟ್ಟು ಸ್ಟ್ರೈಟ್ ಹೋಗ್ಬಿಟ್ಟಿದ್ರೆ, ಮತ್ತೆ ಮ್ಯಾಪ್ ನೋಡಿಕೊಂಡು ಮತ್ತೆ ಇಲ್ಲಿ ಹಿಂದೆಗಡೆ ಬಂದು ಲೆಫ್ಟ್ ತೊಗೊಂಡ್ರಿ. ಇವು ಕನಕ್ಪುರ ಆನೇಕಲ್ STRR ಅಂತ ಹಾಕಿದ್ದಾರೆ. ಮೋಸ್ಟ್ಲಿ ಇದು ಅದು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಇಲ್ಲೆಲ್ಲೋ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ಆನೇಕಲ್ ಕಡೆಯಿಂದ ಬಂದರೆ. ಮ್ಯಾಪಲ್ಲಿ ಆ ಥರ STRR ಅಂತ ತೋರಿಸ್ತಿದೆ. ಇದೇ ರೂಟಲ್ಲಿ ಸ್ವಲ್ಪ ಮುಂದೆ ಹೋಗಿ ರೈಟ್ ತಗೊಂಡು ಮತ್ತು ಇನ್ನೊಂದು ರೂಟು ಕನೆಕ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಚಿಕ್ಕ ಚಿಕ್ಕ ರೋಡಲ್ಲೇ ಹೋಗಬೇಕು, ಸೊ ನೀವು ಬೆಟರ್ ಮ್ಯಾಪ್ ಹಾಕ್ಕೊಂಬಂದ್ರೇ ಒಳ್ಳೆಯದು. ಎಷ್ಟು ಸರಿ ಬಂದರೂ ರೂಟ್ ಕನ್ಫ್ಯೂಸಿಂಗ್ ರೂಟ್ ಇದು. ಇನ್ನು ಸ್ವಲ್ಪ ಮುಂದೆ ಬಂದಮೇಲೆ ಈ ಥರ ಸರ್ಕಲ್ ಥರ ಸಿಗುತ್ತೆ. ಸೊ ಇಲ್ಲಿ ರೈಟ್ ತೊಗೊಂಡು ಮುಂದೆ ಹೋಗಿ ಇನ್ನೊಂದು ಲೆಫ್ಟ್ ತೊಗೊಂಡ್ರೆ ಇನ್ನೊಂದು ಹಳ್ಳಿ ರೂಟ್ಗೆ ಕನೆಕ್ಟ್ ಆಗುತ್ತೆ. ಅವ್ರ ಹತ್ರ ಮ್ಯಾಪ್ ಇಲ್ಲ, ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಮುಂದೆ ಹೋದ್ಮೇಲೆ ಸೊ ಅವ್ರು ಬಂದಮೇಲೆ ಹಂಗೆ ಹೋಗಿ ಮುಂದೆ ಲೆಫ್ಟ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸಿಗುತ್ತೆ. ಸೊ ಈ ಲೆಫ್ಟಿಗೆ ತೊಗೊಂಡು ಮತ್ತು ಜರ್ನಿ ಕಂಟಿನ್ಯೂ ಮಾಡಬೇಕು. ಗ್ಯಾಪಲ್ಲಿ ಇಬ್ಬರು ರೈಡರ್ಸ್ ಬೇರೆ ಸಿಕ್ಕಿದ್ರು. ಮೋಸ್ಟ್ಲಿ ಇದೇ ಜಾಗಕ್ಕೆ ಹೋಗಿ ಬರ್ತಿದ್ದಾರೆ ಅನ್ಸುತ್ತೆ. ಅವ್ರಿಗೇನು ಬಿಟ್ಟರು ಇಲ್ವೋ ಗೊತ್ತಿಲ್ಲ. ಮಾತು ಕೇಳ್ಬಿಟ್ಟಿದೆ ಚೆನ್ನಾಗಿರ್ತಿತ್ತು ಅಂತ ಈಗ ಫೀಲ್ ಆಗ್ತಿದೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಹೆಂಗಿದ್ರು ಅಲ್ಲಿವರೆಗೆ ಹೋಗಲೇಬೇಕು. ಓಕೆ, ಆಲ್ಮೋಸ್ಟ್ ಹತ್ರ ಬಂದಿದ್ದೀರಿ. ಇನ್ನು 6.5 ಕಿಲೋಮೀಟ್ರ್ ತೋರಿಸ್ತದೆ ಮ್ಯಾಪಲ್ಲಿ. ಸೊ ಅದು ಹೆಂಗೆಗೋ ಊರ ಒಳಗಡೆ ಎಲ್ಲ ಸುತ್ತಾಕೊಂಬಂದ್ರಿ, ಅದು ಹೆಂಗೆ ಬಂದರೆ ಅಂತ ಒಂಚೂರು ನೆನಪಿಲ್ಲ. ಮೈನ್ ರೋಡ್ ಥರ ಒಂದು ಸಿಗ್ತದಲ್ಲಿ ಒಂದು ವ್ಯೂ ಟರ್ನ್ ಹಾಕ್ಕೊಂಡು ಬಂದರೆ ಈ ರೋಡಲ್ಲಿ ಹೋಗ್ತೀರಿ. ಸೊ ಈ ರೋಡಲ್ಲಿ ಮುಂದೆ ಹೋಗಿ ಒಂದು 2.5 ಕಿಲೋಮೀಟ್ರ್ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಬಿಳಿಕಲ್ ರಂಗನಾಥ ಸ್ವಾಮಿ ಬೆಟ್ಟ ರೋಡ್ ಅಂತಲೇ ಇದೆ ಅದು ಮ್ಯಾಪಲ್ಲಿ. ನೋಡೋಣ. ಓಕೆ, ಇಲ್ಲೇ ಸ್ವಲ್ಪ ಮುಂದೆ ಬಂದಮೇಲೆ ಬಿಳಿಕಲ್ ರಂಗನಾಥ ಸ್ವಾಮಿ ಬೆಟ್ಟ ಅಂದ್ಬಿಟ್ಟೆ ಬೋರ್ಡ್ ಇದೆ. ಸೊ ಇಲ್ಲಿಂದ 10 ಕಿಲೋಮೀಟರ್ಸ್ ತೋರಿಸಿದೆ, ಬಟ್ ಮ್ಯಾಪಲ್ಲಿ 6.5 ಕಿಲೋಮೀಟರ್ಸು. ಸೊ 6.5 ಕಿಲೋಮೀಟರ್ಸ್ ಬಂದ್ಬಿಟ್ಟು ಚೆಕ್ ಪೋಸ್ಟ್ ಹತ್ರ ಅನ್ಸುತ್ತೆ. ಇಲ್ಲಿಂದ ಹೋಗಬೇಕು. ಇಲ್ಲಿಂದ ಒಂದೇ ರೂಟು ಅನ್ಸುತ್ತೆ. ಮ್ಯಾಪಲ್ಲಿ ಒಂದೇ ರೋಡ್ ತೋರಿಸ್ತಿದೆ. ರೋಡ್ ಸೈಕ್ ಆಗಿದೆ.
ಜನ ಜಾಸ್ತಿ ಬರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿ. ರೋಡೆಲ್ಲ ಹೊಸದಾಕ್ಬಿಟ್ಟಿದ್ದಾರೆ. ರೋಡ್ ಪಳ 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 ಅಂತಿದೆ. ಗೇಟ್ ಓಪನ್ ಮಾಡೋರು ಅಡ್ಡ ಸಿಕ್ಕಿದ್ರು. ಅವ್ರು ನೋಡ್ರೆ ವಾಪಸ್ ಹೋಗ್ತಾ ಇದ್ದಾರೆ, ಕೈಯಲ್ಲಿ ಆಡಿಸ್ಬಿಟ್ಟು ಇಲ್ಲ ಇಲ್ಲ ಹೋಗಿ ಹೋಗಿ ಅಂತಿದ್ದಾರೆ. ಅದಕ್ಕೆ ವಾಪಸ್ ಹೋಗ್ಬಿಟ್ಟು ಯಾಕಿಲ್ಲ ಅಂತ ಕೇಳ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಯಾಕೋ ಮೋಸ್ಟ್ಲಿ ಇವತ್ತು ಹೋಗೋಕ್ಕಾಗಲ್ಲ ಅನ್ಸುತ್ತೆ. ಅಣ್ಣ ಓಪನ್ ಇಲ್ವಾ ಇವತ್ತು? ಓ, ಇಷ್ಟೊತ್ತು ಕ್ಲೋಸಾ ಅಥವಾ ಒಬ್ರು ಇಲ್ಲ, ಯಾರು ಒಬ್ರು ಗೇಟಿ ಹಾಕ್ಬಿಟ್ಟವ್ರ, ಒಬ್ರು ಪೂಜೆಗೆ ಹೋಗ್ಬಿಡ್ತಾ ಇಲ್ಲ. ಎಷ್ಟು ದಿನದಿಂದ? ಎಷ್ಟು ದಿನದಿಂದ? ಇನ್ನೇನು 3-4 ತಿಂಗಳಾಗೋಯ್ತು ಬಿಟ್ಟು. ಯಾವ ದಿನನೂ ಬಿಡಲ್ವಾ? ಬೆಂಕಿ ಕಾಲ ಅಲ್ಲ. ಹಾಂ ಹಾಂ ಬೆಂಕಿ ಹಾಂ ಹಾಂ ಹಾಂ. ಅದಕ್ಕೆ ಬೆಂಕಿನೂ ಇನ್ನು ಮಳೆ ಬಿದ್ದು ಮಳೆ ಊದಿ ಇನ್ನೊಂದು 5-6 ತಿಂಗಳು ಬಿಡಲ್ಲ. ಗೇಟ್ ಇದೆ ಅಲ್ಲಿ, ಗೇಟ್ ಓಪನ್ ಮಾಡೋಣಂತೆ. ಸರಿ, ಥ್ಯಾಂಕ್ಸ್ ಅಣ್ಣ. ಸುಮ್ಮನೆ ಅದಕ್ಕೆ ನಿಮ್ಗೆ ಯಾಕೆ ಹೋದಾರು ಅಂತ ಕೈ ನಾನು ಹಂಗಂದು. ಹಾಂ ಹಾಂ ಹಾಂ. ನೀವೇ ಅಲ್ವಾ ಗೇಟ್ ತೆಗಿತಿದ್ದಲ್ಲಿ? ಗೇಟ್ ನೀವೇ ಅಲ್ವಾ ತೆಗಿತಾ ಇದ್ದಿದ್ದು? ಹಾಂ ನಾನೇ. ಹಾಂ ಹಾಂ ಹಾಂ. ಸರಿ, ಥ್ಯಾಂಕ್ಸ್ ಅಣ್ಣ.